ಸರ್, ಇವತ್ತು ನಮ್ಮ ಲ್ಯಾಬ್ರೇಟರಿ ಬಗ್ಗೆ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅದು ನಿಮಗೆ ನೇರವಾಗಿ ತೋರಿಸ್ತಿದ್ದೀವಿ. ರೈಟ್ ನ್ಯೂಸ್. ನ್ಯೂರೋ ಸರ್ಜರೀಸ್ ಅಂದರೆ ಬ್ರೈನ್ ಸ್ಪೈನ್ ಸರ್ಜರೀಸ್, ಆರ್ಥೋಪೆಡಿಕ್ ಸರ್ಜರೀಸ್, ಯೂರಾಲಜಿ ಸರ್ಜರೀಸ್, ಪ್ಲಾಸ್ಟಿಕ್ ಸರ್ಜರೀಸ್, ನೀವು ಯಾವುದು ಕೇಳಿದ್ರೋ ಅಂಥದ್ದು ನಮ್ಮಲ್ಲಿ ಸೌಲಭ್ಯ ಇದೆ. ನಿಯೋನೆಟಲ್ ಅಂತೇಳಿ ನವಜಾತ ಶಿಶು 100 ವರ್ಷ ಹಿರಿಯರಿಗೂ ಸಹ ಇಲ್ಲಿ ಆಪರೇಷನ್ ನಡೆದಿದೆ. ಎಲ್ಲರೂ ಚೆನ್ನಾಗಿ ರಿಕವರ್ ಆಗಿ ಹೋಗಿದ್ದಾರೆ. ಆಪರೇಷನ್ ಟೈಮಲ್ಲೇ ಎಕ್ಸ್ರೇ ಮಾಡಿ ನಾವು ಹಾಕಿರೋ ಸ್ಕ್ರೂ ಆಗಿರ್ಬೋದು, ರಾಡ್ ಆಗಿರ್ಬೋದು, ಕರೆಕ್ಟಾಗಿ ಕೂತಿದೆ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಅದನ್ನ ಇಲ್ಲಿ ತಗೊಂಡ್ಬಂದು ಮಾಡ್ತಾರೆ. ಅರವಳಿಕೆ ತಜ್ಞರೇ ಹೋಗಿ ನೋಡಿ ಅವರು ಫಿಟ್ ಇದಾರ ಇಲ್ವಾ ಅಂತ ನೋಡ್ತಾರೆ. ಅದೆಲ್ಲ ನೋಡಿ ಕ್ಲಿಯರೆನ್ಸ್ ಆದ ನಂತರನೇ ಶಸ್ತ್ರಚಿಕಿತ್ಸೆ ಕೊಠಡಿ ಒಳಗೆ ಬರೋದು. ಇದನ್ನ ನೇರವಾಗಿ ನಾವು ಕೊಡ್ತಿರೋಷ್ಟು ಎಷ್ಟು ನಂಬಿಕೆಯಿಂದ ಯುನೈಟೆಡ್ ಹಾಸ್ಪಿಟಲ್ಗೆ ಬರ್ಬೋದು ಅಂತ ಒಂದು ಉದಾಹರಣೆ ನಿಮಗೆ ಕೊಡ್ತಾ ಇರುವಂಥದ್ದು. ಈ ಆಪರೇಷನ್ ಥಿಯೇಟರ್ ಬಂದ ಮೇಲೆ ಈ ಎಲ್ಲ ಚೆಕ್ ಲಿಸ್ಟ್ ಇರ್ತದೆ. ನಾವು ಸುಮಾರು ಒಂದಿನಕ್ಕೆ 6 ರಿಂದ 8 ಸರ್ಜರೀಸ್, ಮೇಜರ್ ಸರ್ಜರೀಸ್ ನಡೀತದೆ. ಈಗ ಒಂದು ಉಪಕರಣ ನನ್ನ ಬೆರಳಿಗೆ ಹಾಕಿದ್ದೀನಿ, ಇದರಲ್ಲೇ ನಮಗೆ ಮಲ್ಟಿಪಲ್ ರೀಡಿಂಗ್ಸ್, ಆಕ್ಸಿಜನ್ ಕಾನ್ಸಂಟ್ರೇಷನ್ ಇರ್ಬೋದು, ನಮ್ಮ ಹಾರ್ಟ್ ರೇಟ್ ಇರ್ಬೋದು, ತರ ಮಲ್ಟಿಪಲ್ ವ್ಯಾಲ್ಯೂಸ್ ಒಂದರಲ್ಲೇ ಇದೆ. ಪೇಷಂಟ್ ಹಿಸ್ಟ್ರಿ ಎಲ್ಲ ಈ ಬೋರ್ಡ್ ಇರ್ತದೆ. ಇದು ಟಿವಿಲಿ ಬರುತ್ತೆ, ಅಂದ್ರೆ ಬೇರೆಯವರು ಸಹ ನೋಡೋದಕ್ಕೆ. ನನ್ನ ಹೆಸರು ಬ್ರಿಂಜಾ ವರ್ಗೀಸ್ ಅಂತ, OT ಮ್ಯಾನೇಜರ್. ಬನ್ನಿ ಒಳಗಡೆ, ನಾನು OT ಒಳಗಡೆ ಇದೆ ಪ್ರೊಸೀಜರ್ ತೋರಿಸ್ತೀನಿ. ಎಸ್, ಬಟ್ ಒಳಗಡೆ ಬರ್ತಿದ್ದ ಹಾಗೇನೆ ಡ್ರೆಸ್ ಚೇಂಜ್ ಮಾಡೋಕೆ ಹೇಳ್ತಾರೆ. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಚೆ ಬರ್ತೀನಿ. ಸೊ ಪ್ಯಾಂಟು ಶರ್ಟ್ ಎರಡನ್ನೂ ಕೂಡ ನಾನು ಚೇಂಜ್ ಮಾಡ್ಕೊಳ್ತೀನಿ. ಜಸ್ಟ್ ಅ ಮಿನಿಟ್. ಸೊ ಎಸ್, ಈ ಥರ ಕವರ್ ಮಾಡಿಕೊಂಡು ಸೊ ಹಾಸ್ಪಿಟಲ್ ಒಳಗಡೆ ಬರಬೇಕು. ಬರುವಂಥ ಪೇಷಂಟ್ಗಳಿಗೆ ತುಂಬ ಕ್ರಿಟಿಕಲ್ ಇರುತ್ತೆ, ಅಂದರೆ ಒಂದು ಸಣ್ಣ ಧೂಳು ಕೂಡ ಅವ್ರಿಗೆ ಅಂಟ್ಕೊಳ್ಬಾರ್ದು. ಇದು ಯುನೈಟೆಡ್ ಹಾಸ್ಪಿಟಲ್ ಬೆಂಗಳೂರು ಜನರ ಥರ್ಡ್ ಬ್ಲಾಕ್ ಇರುವಂಥದ್ದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಾಗರ್ ಶ್ರೀನಿವಾಸ್, ನಾನು ಅರವಳಿಕೆ ತಜ್ಞ. ಸೊ ಈಗ ನಾವು ನಮ್ಮ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ಕೊಠಡಿಗೆ ನಿಮಗೆಲ್ಲರಿಗೂ ಹೇಗೆ ಇಲ್ಲಿ ಕೆಲಸ ನಡೆಯುತ್ತೆ ಅಂತ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಬನ್ನಿ. ಎಸ್, ಬನ್ನಿ ವೀಕ್ಷಕರೇ. ಸೊ ಪುಷ್ ಮಾತಾಡಿ ಸರ್. ಎಸ್, ಸೊ ಮೊದಲನೇದಾಗಿ ಈಗ ಶಸ್ತ್ರಚಿಕಿತ್ಸೆ ಮುಂಚೆ ನಾವು ಹೇಗೆ ನಮ್ಮ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಈಗ ಕೋವಿಡ್ ಸಮಯದಲ್ಲಿ ಎಲ್ರಿಗೂ ಅರಿವಾಗಿರುತ್ತೆ ಹೇಗೆ ಸಾಬೂನು ಹಾಕಿ ಕೈ ತೊಳೆದು ಸ್ವಚ್ಛಗೊಳಿಸಬೇಕಂತ. ಸೊ ಕೈಯಿಂದ ಸಾಬೂನು ಬಿಟ್ಟು ಮತ್ತೇನು ಟಚ್ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಕಾಲಲ್ಲೇ ಪ್ರೆಸ್ ಮಾಡಿದರೆ ನೀರು ಬರುವಂಥ ವಿಧಾನ ಇರುತ್ತೆ. ಸೊ ದಟ್ ಒನ್ಸ್ ನಾವು ಕೈ ತೊಳೆದು ನಂತರ ಮತ್ತೆ ಇನ್ಫೆಕ್ಷನ್ ಆಗಬಾರ್ದು, ಅಂದರೆ ಯಾವುದೇ ವಸ್ತು ಅಥವಾ ಯಾವುದನ್ನು ನಾವು ಸ್ಪರ್ಶ ಮಾಡಬಾರ್ದು, ಆ ರೀತಿ ಇದಿರುತ್ತೆ. ಕೈಯಿಂದ ಹಿಡಿದು ಮೊಣಗೈವರೆಗೂ ನೀರು ಹಾಕಿ ನಂತರ ಈ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಇಂದ ಕೈ ತೊಳೆದು, ಇದು ನಾರ್ಮಲ್ ಸ್ಯಾನಿಟೈಸರ್ ಅಲ್ಲ, ಇದು ಅದಕ್ಕಿಂತ ಪವರ್ಫುಲ್ ಆಗಿರುವಂಥದ್ದು. ಇದು ಸರ್ಜಿಕಲ್ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಇರುತ್ತೆ. ಸೊ ಈ ರೀತಿ ಕೈ ತೊಳೆಯುವ ವಿಧಾನ ಇರುತ್ತೆ. ಎಲ್ಲ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ಎಲ್ಲ ಕಡೆ ಕ್ಲೀನ್ ಆಗುವಂತೆ ಈ ತರ 2 ರಿಂದ 3 ಬಾರಿ ಕ್ಲೀನ್ ಮಾಡ್ತೀವಿ. ಎಸ್, ನಾವು ಕೂಡ ಹ್ಯಾಂಡ್ ವಾಶ್ ಮಾಡೋಣ. ಆಯಿತು. ಸೊ ಈಗೆಲ್ಲ ಫುಲ್ಲೆಲ್ಲ ಫ್ರೆಶ್ ಮಾಡ್ತಿದ್ವಿ, ಮೊಣಕೈವರೆಗೂ ಕೂಡ ನಾವು ಫ್ರೆಶ್ ಮಾಡ್ತೀವಿ. ಇದೆಲ್ಲ ಕ್ಲೀನ್ ಆದ ನಂತರ ಇದನ್ನು ಸುಮಾರು ನೋಡಿ ನೀವು ಹೇಳ್ದಂಗೆ 11 ಟೈಪ್ಸ್ ಮಾಡಬೇಕು ನಿಮಗೆ. ಎಸ್ ಎಸ್, ಇದನ್ನು ಸುಮಾರು 8 ರಿಂದ 10 ಬಾರಿ ತೊಳೆದ ನಂತರ ಸೊ ಇದನ್ನು ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ವಸ್ತುವನ್ನು ಟಚ್ ಮಾಡೋ ಹಾಗಿಲ್ಲ. ಟಚ್ ಮಾಡಿದೆ ಮತ್ತು ನಾವು ವಾಶ್ ಮಾಡಿದ್ದು ಕೂಡ ವೇಸ್ಟ್ ಆಗುತ್ತೆ. ಸೊ ಇದೇ ಪೊಸಿಷನಲ್ಲಿ ನಾವು ಹೋಗಬೇಕು. ಎಸ್, ಬನ್ನಿ. ಎಸ್, ಹೀಗಿರ್ತೀವಿ, ಎಲ್ಲೂ ಕೂಡ ಟಚ್ ಮಾಡೋ ಹಾಗಿಲ್ಲ. ಸರ್, ಮುಂದಿನ ವಿಧಾನ, ಈಗ ನಾವು ಕೈ ತೊಳೆದು ಸ್ವಚ್ಛಗೊಳಿಸಿದ್ದೀವಿ, ಮತ್ತೆ ಇದು ಗಲೀಜಾಗಬಾರ್ದು, ಅಂದರೆ ಎಲ್ಲೂ ಮುಟ್ಟಬಾರ್ದು. ಆ ಕಾರಣಕ್ಕೆ ಇಲ್ಲಿ ಹ್ಯಾಂಡ್ಸ್ ಫ್ರೀ ಸೆನ್ಸರ್ ಇರುತ್ತೆ. ಸೊ ಕಾಲಲ್ಲಿ ಅಲ್ಲಿ ಒತ್ತಿದ ತಕ್ಷಣ ನಮಗೆ ಬಾಗಿಲುಗಳು ಓಪನ್ ಆಗುತ್ತೆ. ಎಸ್, ಸೊ ಒಳಗಡೆ ಬರ್ತಾ ಇದ್ದೀವಿ. ಏನನ್ನು ಕೂಡ ನಾವು ಮುಟ್ಟಿಸ್ಕೊಳ್ಳೋ ಹಾಗಿಲ್ಲ, ಎಷ್ಟೇ ಶುದ್ಧವಾದರೂ ಕೂಡ ನಾವು ಯಾವುದೂ ಟಚ್ ಮಾಡೋ ಹಾಗಿಲ್ಲ, ಯಾಕೆಂದರೆ ಇದು ಆಪರೇಷನ್ ಥಿಯೇಟರ್ OT. ಎಸ್, ಅರವಳಿಕೆ ತಜ್ಞರು. ನಾವು ಒಳಗಡೆ ಬರ್ತೀವಿ. ಈಗ ಮುಂದೆ ಹೇಗೆ ನಡೆಯುತ್ತೆ ಅಂದರೆ, ನಮ್ಮ ರೋಗಿಯವ್ರನ್ನ ಕರ್ಕೊಂಬಂದು ಇದು ಆಪರೇಷನ್ ಟೇಬಲ್ ಅಂತ ಹೇಳ್ತೇವೆ, ಇಲ್ಲಿ ಬಂದು ಮಲಗಿಸಿ ನಂತರ ಈ ಅತ್ಯಾಧುನಿಕ ಉಪಕರಣಗಳಿವೆ ನಮ್ಮಲ್ಲಿ. ಈ ಎಲ್ಲ ರೋಗಿಗಳ ಎದೆ ಬಡಿತ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಅಥವಾ ಆಮ್ಲಜನಕದ ಕಾನ್ಸಂಟ್ರೇಷನ್ ಇರ್ಬೋದು, ಎಲ್ಲ ನೋಡುವಂಥ ಉಪಕರಣಗಳು ಇಲ್ಲಿದೆ. ಸೊ ಇದನ್ನು ಮಲ್ಟಿಪ್ಯಾರಾ ಮಾನಿಟರ್ ಅಂತ ಕರಿತೇವೆ, ಇದನ್ನು ಅನಸ್ತೀಶಿಯಾ ವರ್ಕ್ ಸ್ಟೇಷನ್ ಅಂತ ಕರಿತೇವೆ. ಸೊ ಏನಾಗುತ್ತೆ, ಮೊದಲು ಶಸ್ತ್ರಚಿಕಿತ್ಸೆ ಶುರು ಆದ ನಂತರ ಎಲ್ಲ
ರೋಗಿಗಳ ಎದೆ ಬಡಿತ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಆಕ್ಸಿಜನ್ ಲೆವೆಲ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ಮಿನಿಟ್ ಟು ಮಿನಿಟ್ ಅದು ಫ್ಲಕ್ಚುಯೇಷನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಈ ಥರ ಉಪಕರಣಗಳನ್ನು ಬಳಸಿ ಅದನ್ನೆಲ್ಲ ಕಂಟಿನ್ಯೂಸ್ ರೆಕಾರ್ಡ್ ಮಾಡಿ ಸೂಕ್ತ ಔಷಧಿಗಳನ್ನು ಕೊಟ್ಟು ಅದನ್ನು ನಾರ್ಮಲ್ ಇಡುವಂತೆ ನೋಡುವಂಥದ್ದು. ಸೊ ಹೀಗೆ ನಡೆಯುತ್ತೆ. ಅದರ ಜೊತೆಗೆ ನಮ್ಮಲ್ಲಿ ಬೇರೆ ಯಾವ ರೀತಿ ಸೌಲಭ್ಯಗಳಿವೆ ಅಂದರೆ ಇವೆಲ್ಲ ಸ್ಟೇಟ್ ಆಫ್ ದ ಆರ್ಟ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಅಂತ ಕರಿತೇವೆ. ಸೊ ಮೇಲೆ ನೋಡಿದರೆ ಅವೆಲ್ಲ ಫುಲ್ AC ಇರ್ತದೆ, ಹೆಪಾ ಫಿಲ್ಟರ್ಸ್ ಅಂತ ಇರ್ತದೆ. ಏನು ಇನ್ಫೆಕ್ಷನ್ ರೆಗ್ಯುಲರ್ AC ಥರ ಬರೋದಿಲ್ಲ, ಬರೀ ಒನ್ ಸೈಡೆಡ್ ಯೂನಿಲ್ಯಾಮಿನಾರ್ ಫ್ಲೋ ಅಂತ ಇರುತ್ತೆ. ಸೊ ಇಲ್ಲಿಂದ ಏರ್ ಹೊರಗೆ ಹೋಗ್ತದೆ, ಇಲ್ಲೇ ಸರ್ಕ್ಯುಲೇಟ್ ಆಗೋದಿಲ್ಲ, ಆ ಥರ ಇರುತ್ತೆ. ಇದೆಲ್ಲ ಮಾಡೋದೇನೆಂದರೆ ಇನ್ಫೆಕ್ಷನ್ ಆಗಬಾರ್ದು, ಶಸ್ತ್ರಚಿಕಿತ್ಸೆ ಟೈಮ್ನಲ್ಲಿ ಯಾವುದೇ ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿ. ಸೊ ಇದೆಲ್ಲ ಏನು ಲೈಟ್ಸ್ ಸರ್, ಬರೀ ಲೈಟ್ಸ್ ಅಷ್ಟೇ. ಅಂದ್ರೆ ಸರ್ಜರಿ ನಾವು ಫಾರ್ ಎಕ್ಸಾಂಪಲ್ ಈಗ ಹೊಟ್ಟೆಗೆ ಆಪರೇಷನ್ ಆಗ್ತದೆ, ಅಲ್ಲಿ ಹೊಟ್ಟೆಗೆ ಫೋಕಸ್ ಮಾಡುವ, ಎಲ್ಲಿ ಫೋಕಸ್ ಮಾಡಬೇಕು ಈ ಲೈಟ್ ಅಲ್ಲಿ ಫೋಕಸ್ ಮಾಡಬಹುದು. ಓಕೆ, ಯಾವ ಜಾಗಕ್ಕೆ ಶಸ್ತ್ರಚಿಕಿತ್ಸೆ ಆಗಬೇಕು ಆ ಜಾಗದಲ್ಲಿ ಲೈಟ್ ಫೋಕಸ್ ಆಗುತ್ತೆ. ಯಾಕೆಂದ್ರೆ ನಮಗೆ ವಿಷನ್ ಚೆನ್ನಾಗಿರ್ಬೇಕು, ಕತ್ತಲೆ ಇದ್ರೆ ಕಾಣಿಸೋದಿಲ್ಲ. ಕರೆಕ್ಟ್. ಆ ಕಾರಣಕ್ಕೆ ಅದನ್ನ ಹಾಕಿ. ಈಗ ನನಗೆ ಈಗ ಗೊತ್ತಾಯ್ತು ಆಕ್ಚುಲಿ ಕೈನ ಯಾಕೆ ಇಷ್ಟೊಂದು ಕ್ಲೀನ್ ಮಾಡಿಸ್ತೀರಾ ಅಂತ ಅನ್ನುವಂಥದ್ದು. ಇಲ್ಲಿ ಯಾವ್ಯಾವ ಆಪರೇಷನ್ ನಡೆಯುತ್ತೆ ಸರ್? ಇಲ್ಲಿ ಎಲ್ಲ ಮೇಜರ್ ಶಸ್ತ್ರಚಿಕಿತ್ಸೆಗಳು ನಡೆಯುತ್ತೆ. ರೈಟ್ ಫ್ರಮ್ ಆರ್ಥೋಪೆಡಿಕ್ ಅಂದರೆ ಈ ಮೂಳೆ ಸಮಸ್ಯೆ, ಫ್ರ್ಯಾಕ್ಚರ್ ಇರ್ಬೋದು, ಅಥವಾ ಆರ್ಥೋಸ್ಕೋಪಿಕ್ ಸರ್ಜರಿ ಇರ್ಬೋದು, ರೀಪ್ಲೇಸ್ಮೆಂಟ್ ಸರ್ಜರೀಸ್ ಇರ್ಬೋದು, ಈ ಥರ ಎಲ್ಲ ಸರ್ಜರೀಸ್ ನಡೆಯುತ್ತೆ. ನೆಕ್ಸ್ಟ್ ಯೂರಾಲಜಿ ಸರ್ಜರೀಸ್ ಅಂದರೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇರುವಂಥವ್ರು ಅಥವಾ ಕಿಡ್ನಿ ಇನ್ಫೆಕ್ಷನ್ ಸಮಸ್ಯೆ ಇರುವಂಥವ್ರು ಅವು ನಡೆಯುತ್ತೆ. ನಂತರ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್, ಈ ಹರ್ನಿಯಾ ಅಥವಾ ಗಾಲ್ ಬ್ಲಾಡರಲ್ಲಿ ಪಿತ್ತಕೋಶದಲ್ಲಿ ಕಲ್ಲಿರುವಂಥದ್ದು, ಈ ಥರ ಎಲ್ಲ ಮೇಜರ್ ಸರ್ಜರೀಸ್ ಸಹ ನಡೆಯುತ್ತದೆ. ಇದು ಇಂಥದ್ದು ಮಾಡಲ್ಲ ಅಂಥದ್ದು ಮಾಡಲ್ಲ ಅಂತ ಏನಿಲ್ಲ, ಎಲ್ಲ ಅತ್ಯಾಧುನಿಕ ಲೆಸ್ ಇನ್ವೆಸಿವ್ ಕೀ ಹೋಲ್ ಸರ್ಜರೀಸ್, ಆರ್ಥ್ರೋಸ್ಕೋಪಿಕ್ ಸರ್ಜರೀಸ್, ಇದೆಲ್ಲ ಯಾಕೆ ರೋಗಿಗಳಿಗೆ ಉಪಯೋಗ ಆಗ್ತದೆ ಅಂದರೆ ಅವ್ರಿಗೆ ಆಪರೇಷನ್ ಇಂದ ಡಿಸ್ಚಾರ್ಜ್ಗೆ ಅಥವಾ ರಿಕವರಿಗೆ ಬೇಗ ಟೈಮ್ ಕನ್ಸ್ಯೂಮ್. ಈಗ ಮುಂಚೆ ಎಲ್ಲ ಹೆಂಗಾಗ್ತದೆ ಅಂದ್ರೆ ಓಪನ್ ಸರ್ಜರೀಸ್ ಅಂತ ಮಾಡೋರು, ಇದರಲ್ಲಿ ತುಂಬಾ ದೊಡ್ಡ ಇನ್ಸಿಷನ್ ಇರುತ್ತೆ, ಹೊಲಿಗೆ ಜಾಸ್ತಿ ಇರುತ್ತೆ, ಸೊ ರಿಕವರಿ ಟೈಮ್ ನಿಧಾನ ಇರುತ್ತೆ ಅಂಡ್ ಇನ್ಫೆಕ್ಷನ್ ಚಾನ್ಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಕೀ ಹೋಲ್ ಸರ್ಜರೀಸ್ ಅಲ್ಲಿ 0.5 ಸೆಂಟಿಮೀಟರ್ 1 ಸೆಂಟಿಮೀಟರ್ ಇರುತ್ತೆ ಅಷ್ಟೇ, ಕ್ಯಾಮರಾ ಹೋಗುವಷ್ಟೇ ಜಾಗ ಇರುತ್ತೆ. ಸೊ ಆ ಕಾರಣದಿಂದ ಇನ್ಫೆಕ್ಷನ್ ಚಾನ್ಸ್ ಕಡಿಮೆ ಇರುತ್ತೆ, ರಿಕವರಿ ಬೇಗ ಆಗ್ತಾರೆ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್. ಯಾವುದೇ ರೋಗಿ ಶಸ್ತ್ರಚಿಕಿತ್ಸೆಗೆ ಬರೆದಾಗ ಅವ್ರಿಗೆ ಒಂದು ಭಯ ಇರ್ತದೆ. ಯಾಕೆಂದ್ರೆ ಈಗ ಆಪರೇಷನ್ ಟೈಮಲ್ಲಿ ಏನಾದರೂ ಏರುಪೇರು ಆಗ್ಬೋದು, ಹೆಚ್ಚು ಕಡಿಮೆ ಆಗ್ಬೋದು, ಅದಕ್ಕೆ ನಮಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡೋ ಸೌಲಭ್ಯ ಇದೆಯಾ ಇಲ್ವಾ ಅಂತ. ಸೊ ಈಗ ನೀವು ನೋಡ್ತಾ ಇರೋ ರೀತಿಯಾಗಿ ನಮ್ಮಲ್ಲಿರೋ ಎಲ್ಲ ಅತ್ಯಾಧುನಿಕ ಉಪಕರಣಗಳು ಏನಕ್ಕಿದೆ ಅಂದರೆ ಯಾವುದೇ ರೋಗಿಗೆ ಯಾವುದೇ ರೀತಿಯಾದ ಕಾಂಪ್ಲಿಕೇಶನ್ ಎಕ್ಸ್ಪೆಕ್ಟೆಡ್ ಇರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಇರ್ಬೋದು, ಹೇಗೆ ಆದ್ರೂ ಅದನ್ನು ನಾವು ಹೇಗೆ ಸರಿಪಡಿಸ್ಬೋದು ಅಥವಾ ಹೇಗೆ ಆದಷ್ಟು ವೇಗವಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು, ಅದಕ್ಕೆ ಎಲ್ಲ ಸೌಕರ್ಯಗಳು ನಮ್ಮಲ್ಲಿದೆ. ಮೆಡಿಸಿನ್ಸ್ ಇರ್ಬೋದು, ಉಪಕರಣಗಳಿರ್ಬೋದು, ಎಲ್ಲ ಇಲ್ಲೇ ಇದೆ. ಸೊ ಆ ಕಾರಣದಲ್ಲಿ ಈಗ ಕಳೆದ 3.5 ವರ್ಷಗಳಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು 4,000 ಇಂಥ ಸರ್ಜರಿಗಳು ನಡೆದಿವೆ. ನ್ಯೂರೋ ಸರ್ಜರೀಸ್ ಅಂದರೆ ಬ್ರೈನ್ ಸ್ಪೈನ್ ಸರ್ಜರೀಸ್, ಆರ್ಥೋಪೆಡಿಕ್ ಸರ್ಜರೀಸ್, ಯೂರಾಲಜಿ ಸರ್ಜರೀಸ್, ಪ್ಲಾಸ್ಟಿಕ್ ಸರ್ಜರೀಸ್, ನೀವು ಯಾವುದು ಕೇಳಿದ್ರು ಅಂಥದ್ದು ನಮ್ಮಲ್ಲಿ ಸೌಲಭ್ಯ ಇದೆ. ಎಲ್ಲ ರೀತಿಯಾದ ಹೈ ರಿಸ್ಕ್ ಸರ್ಜರೀಸ್ ಅಂದರೆ ಈಗ ಹುಟ್ಟಿರೋ ಮಗುವಿಂದ ನಿಯೋನೆಟಲ್ ಅಂತೇಳಿ ನವಜಾತ ಶಿಶು, ಅವರಿಂದ 100 ವರ್ಷ ಹಿರಿಯರಿಗೂ ಸಹ ಇಲ್ಲಿ ಆಪರೇಷನ್ ನಡೆದಿದೆ. ಎಲ್ಲರೂ ಚೆನ್ನಾಗಿ ರಿಕವರ್ ಆಗಿ ಹೋಗಿದ್ದಾರೆ. ಅದಕ್ಕೆ ಕಾರಣ ನಮ್ಮಲ್ಲಿರೋ ಸೌಲಭ್ಯಗಳು, ಒಳ್ಳೆಯ ಉಪಕರಣಗಳು, ಹಾಗೆ ಪರ್ಫೆಕ್ಟ್ ಡಾಕ್ಟರ್ಗಳು, ಎಜುಕೇಟೆಡ್ ಡಾಕ್ಟರ್ಗಳು, ಸಿಬ್ಬಂದಿಗಳು. ನಾವು ಯಾರಿಗೆ ಮಾಧ್ಯಮ ಮಿತ್ರರಿಗಾಗ್ಲಿ ಹೊರಗಡೆ ಇರೋರಿಗಾಗ್ಲಿ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ. ಯಾಕೆಂದ್ರೆ ನಮಗೆ ಇಲ್ಲಿ ಕ್ಲೆನ್ಲಿನೆಸ್ ಆಗಲಿ ಇನ್ಫೆಕ್ಷನ್ ಆಗದೆ ಇರೋದು ಮುಖ್ಯ. ಆದರೆ ನಾವು ಯಾಕೆ ನಿಮಗೆ ಇಂದು ಈ ದಿನ ಕರೆದು ತೋರಿಸ್ತಾ ಇದ್ದೀವಿ ಅಂದರೆ, ಒಂದು ನಮ್ಮ ಜನಸಾಮಾನ್ಯರಿಗೆ ತಿಳುವಳಿಕೆ ಬರಲಿ. ಯಾಕೆಂದರೆ ಇಲ್ಲಿ ಯಾವ ರೀತಿ ನಿಮಗೆ ಒಳ್ಳೆ ರೀತಿಯ ಟ್ರೀಟ್ಮೆಂಟ್ ಸಿಗುತ್ತೆ, ಯಾವುದೇ ಹೆದರಿಕೆ ಇಲ್ಲದೆ ನೀವು ಹೇಗೆ ಶಸ್ತ್ರಚಿಕಿತ್ಸೆಗೆ ಬರ್ಬೋದು, ಸೊ ಇದೆಲ್ಲ ನಿಮಗೆ ಅರಿವಾಗಲಿ ಅನ್ನೋ ರೀತಿಗೆ ನಾವು ಹಿಂದೆ ಕರೆತಂದಿದ್ದೀವಿ. ಸೊ ಇದು ಲೇಟೆಸ್ಟ್ ಇಂಪೋರ್ಟೆಡ್ ಆಪರೇಷನ್ ಥಿಯೇಟರ್ ಟೇಬಲ್ ಅಂತ ಹೇಳ್ತೇವೆ. ಇದರಲ್ಲಿ ನಾವು ಯಾವುದೇ ರೀತಿಯ ಪೊಸಿಷನ್ಗೆ ಚೇಂಜ್ ಮಾಡ್ಕೋಬೋದು. ಉದಾಹರಣೆಗೆ ಕೆಲವು ಸರ್ಜರಿಗೆ ತಲೆ ಮೇಲೆ ಮಾಡುವಂಥ ಇದಿರ್ತದೆ, ಸೊ ಆ ಥರದಕ್ಕೆ ಅದು ಹಾಗೆ ಮೂವ್ ಆಗ್ತದೆ. ಎಲ್ಲ ರಿಮೋಟಲ್ಲೇ ಕಂಟ್ರೋಲು, ರಿಮೋಟಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇರ್ತದೆ ನಮಗೆ. ಉದಾಹರಣೆಗೆ
ಕೆಲವು ಸರ್ಜರೀಸ್ಗೆ ಹಿಂಗೆ ಮೇಲೆ ಮಾಡಿ ಮಾಡುವಂಥದ್ದು ಇರ್ತದೆ. ಓಕೆ, ಅಂದರೆ ಕಾಲು ಏನಾದರೂ ಆಪರೇಷನ್ ಆದಾಗ ಸೊ ಅದಕ್ಕೆ ಒಂದೊಂದು ಪೊಸಿಷನ್ ಇದೆ, ಆ ಪೊಸಿಷನ್ ಓಕೆ ಓಕೆ ಇಲ್ಲೇ ಇದೆಯಲ್ಲ ಎಲ್ಲ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಆ ಸಿಂಬಲ್ ಕೂಡ ಇಲ್ಲ ಇದೆ ನೋಡಿ ಆ ರಿಮೋಟಲ್ಲೇ. ಕೆಲವುದಕ್ಕೆ ತಲೆ ಮೇಲೆ ಮಾಡಿ ಮಾಡ್ಬೇಕಾಗತ್ತೆ, ಕೆಲವು ತಲೆ ಕೆಳಗೆ ಮಾಡಿ ಮಾಡ್ಬೇಕಾಗತ್ತೆ, ಕೆಲವು ಸರ್ಜರೀಸ್ಗೆ ಒಂದು ಕಡೆ ತಿರುಗಿಸಿ ಮಾಡ್ಬೇಕಾಗತ್ತೆ. ಸೊ ಆ ತರ ನಾವು ಯಾವುದೇ ರೀತಿಯಾಗ ಇದು ಮಾಡ್ಬೋದು. ಮತ್ತೆ ಟೇಬಲ್ನ ಕಡೆ ಸ್ಲೈಡ್ ಆಗ್ಬೋದು, ಟೇಬಲ್ ಹಿಂಗೆ ಮುಂದೆ ಹಿಂದೆ ಕೂಡ ಮಾಡಬಹುದು. ಕಾರಣ ಏನಂದ್ರೆ ಕೆಲವೊಮ್ಮೆ ಕಾಲಿನ ಆಪರೇಷನ್ ಇರ್ತದೆ, ನಮ್ ಕೆಳಗಡೆ ಜಾಗ ಜಾಸ್ತಿ ಬೇಕಾಗ್ತದೆ. ಯಾಕೆಂದ್ರೆ ಆಪರೇಷನ್ ಮಾಡಬೇಕಾದ್ರೆ ನಾವು ಈ ಎಕ್ಸ್ರೇ ಉಪಕರಣ CRM ಅಂತ ಹೇಳ್ತೇವೆ, ಆಪರೇಷನ್ ಟೈಮಲ್ಲೇ ಎಕ್ಸ್ರೇ ಮಾಡಿ ನಾವು ಹಾಕಿರೋ ಸ್ಕ್ರೂ ಆಗಿರ್ಬೋದು, ರಾಡ್ ಆಗಿರ್ಬೋದು ಕರೆಕ್ಟ್ ಆಗಿ ಕೂತಿದೆ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಅದನ್ನ ಇಲ್ಲಿ ತಗೊಂಡ್ಬಂದು ಮಾಡ್ತೀವಿ. ಸೊ ಆ ತರ ಎಲ್ಲದಕ್ಕೂ ಕಂಪ್ಯಾಟಿಬಿಲಿಟಿ ಇರಬೇಕು ಟೇಬಲ್, ಇಲ್ಲ ಅಂದ್ರೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ಈ ತರ ಟೇಬಲ್ ಇದೆ. ಸೊ ಅದರ ಏನು ಡಿಸ್ಪ್ಲೇ ಆಗುತ್ತೆ ಆ ಮೆಷಿನ್ ಹೆಸರು? ನಂತರ ಇದು ಅನಸ್ತೀಶಿಯಾ ವರ್ಕ್ ಸ್ಟೇಷನ್ ಅಂತ ಹೇಳ್ತೇವೆ. ಅಂದರೆ ಈಗ ನೀವು ಉದಾಹರಣೆಗೆ ಹೇಳ್ತೀನಿ, ಇದು ನಮ್ಮದು ಚೆಕ್ ಲಿಸ್ಟ್ ಅಂತ ಇರ್ತದೆ. ಈಗ ಇಲ್ಲಿ ನೋಡಿದ್ರೆ ನಾವು ಯಾವಾಗ ಕ್ಯಾಲಿಬ್ರೇಷನ್ ಮಾಡಿದ್ದೀವಿ ಏನು ಅಂತ, ಇದನ್ನ ಕಾಕ್ಪಿಟ್ ಡ್ರಿಲ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ವಿಮಾನಕ್ಕೆ ಹೋದ್ರೆ ವಿಮಾನ ಓಡಿಸುವಂತ ಪೈಲಟ್ ಹೇಗೆ ಎಲ್ಲ ಸಿಸ್ಟಮ್ಸ್ ಚೆಕ್ ಮಾಡ್ತಾರೆ, ಅದೇ ರೀತಿ ಪ್ರತಿದಿನ ಬೆಳಿಗ್ಗೆ ನಾವು ಇದೆಲ್ಲ ಸಿಸ್ಟಮ್ಸ್ ಚೆಕ್ ಮಾಡ್ತೀವಿ. ಅನಸ್ತೀಶಿಯಾ ವರ್ಕ್ ಸ್ಟೇಷನ್ ಇರ್ಬೋದು, ಈ ಮಾನಿಟರ್ ಇರ್ಬೋದು, ಈ ತರ ಎಲ್ಲ ಸಿಸ್ಟಮ್ ನಾನು ಬೆಳಿಗ್ಗೆ ಬಂದು ಚೆಕ್ ಮಾಡ್ತೀವಿ. ಸೊ ದಟ್ ಎಲ್ಲ ಉಪಕರಣಗಳು ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಇಲ್ವಾ, ಏನಾದ್ರೂ ಫಾಲ್ಟ್ ಇದೆಯಾ, ಅದ್ರಲ್ಲಿ ಇದ್ರೆ ಹೆಂಗ್ ಕರೆಕ್ಟ್ ಮಾಡ್ಬೇಕು, ಅದಕ್ಕೆ ಅಂತ ನಮ್ಮಲ್ಲಿ ಬಯೋಮೆಡಿಕಲ್ ಇಂಜಿನಿಯರ್ಸ್ ಅಂತ ಇರ್ತಾರೆ, ಅವರು ಬಂದು ಚೆಕ್ ಮಾಡ್ತಾರೆ. ಈ ತರ ಮಲ್ಟಿಪಲ್ ಲೆವೆಲ್ ಸೇಫ್ಟಿ ಚೆಕ್ಸ್ ಇರುತ್ತೆ. ಇಟ್ ಈಸ್ ಜಸ್ಟ್ ಲೈಕ್ ನಾವು ಒಂದು ವಿಮಾನ ನಿಲ್ದಾಣಕ್ಕೆ ಹೋಗಿ ಅಲ್ಲಿ ಪೈಲಟ್ ವಿಮಾನಗಳಲ್ಲಿ ಹೇಗೆ ಚೆಕ್ ಆಫ್ ಆಗೋಕ್ ಮುಂಚೆ ಹೇಗೆ ರೆಡಿ ಚೆಕ್ ಮಾಡ್ತಾರೆ, ಅದೇ ತುಂಬಾ ಜೀವದ ಪ್ರಶ್ನೆ ಆಗಿರುತ್ತೆ. ಯಾವುದೇ ಒಂದು ವ್ಯಕ್ತಿ ಶಸ್ತ್ರಚಿಕಿತ್ಸೆಗೆ ಬರಕ್ ಮುಂಚೆ ಈಗ ಕೆಲವರು ಈ ಯಾವ್ದಾದ್ರು ಸಿನಿಮಾ ಇರ್ಬೋದು ಅಥವಾ ಯಾವ್ದಾದ್ರು ಸೀರಿಯಲ್ಗಳಲ್ಲಿ ನೋಡಿ ಸ್ವಲ್ಪ ಅವರಿಗೆ ಭಯ ಇರುತ್ತೆ. ಅಂದ್ರೆ ಯಾಕೆಂದ್ರೆ ಅವರು ಸಹ ಅವರಿಗೂ ಒಂದು ಇತಿಮಿತಿ ಇರುತ್ತೆ, ಅವ್ರು ಎಲ್ಲಾನು ತೋರ್ಸೋದಕ್ಕೆ ಆಗೋದಿಲ್ಲ. ಯಾವ್ದು ಇಂಪಾರ್ಟೆಂಟ್ ಇರುತ್ತೆ ಅದನ್ನ ಮಾತ್ರ ತೋರ್ಸಿರ್ತಾರೆ. ಸೊ ಕೆಲವರಿಗೆ ಅದನ್ನ ನೋಡಿ ಭಯ ಆಗೋ ಸಾಧ್ಯತೆ ಇರ್ತದೆ. ಅಂಡ್ ಕೆಲವರಿಗೆ ಅವರಿಗೆ ಅದರ ಬಗ್ಗೆ ಜ್ಞಾನ ಇಲ್ದಿರೋದ್ರಿಂದನೂ ಭಯ ಇರ್ತದೆ. ಸೊ ಯೂಶಲಿ ಯಾವುದೇ ಶಸ್ತ್ರಚಿಕಿತ್ಸೆ ಇದ್ರು ಅವರನ್ನ ಮುಂಚೆನೆ 1 ದಿನ 2 ದಿನ ಮುಂಚೆ ಕರೆದು ಹೊರ ರೋಗಿಗಳ ವಿಭಾಗದಲ್ಲಿ ಕರೆದು OPD ಅಂತ ಹೇಳ್ತೀವಿ, ಅಲ್ಲಿ ಕರೆದು ಅವ್ರದ್ದು ಹಿಸ್ಟ್ರಿ ಅಂದ್ರೆ ಅವ್ರದ್ದು ಮುಂಚೆ ಏನು ಔಷಧಿ ತಗೋತಿದ್ರು, ಅವ್ರ ಹೃದ್ರೋಗ ಕಾಯಿಲೆ ಇರ್ಬೋದು, BP ಇರ್ಬೋದು ಅಥವಾ ಶುಗರ್ ಇರ್ಬೋದು, ಇಂಥ ಕಾಯಿಲೆಗಳಿಗೆ ಏನು ಔಷಧಿ ತಗೋತಿದ್ರು, ಅದು ಕಂಟ್ರೋಲ್ ಅಲ್ಲಿ ಇದೆಯಾ ಇಲ್ವಾ, ಅದನ್ನೆಲ್ಲ ಚೆಕ್ ಮಾಡಿ ಅವರು ಇಂಥ ಶಸ್ತ್ರಚಿಕಿತ್ಸೆಗೆ ಒಳಗೊಡಕ್ಕೆ ಅವ್ರಿಗೆ ಫಿಟ್ನೆಸ್ ಅಂದರೆ ಅವ್ರು ತಡ್ಕೋಬೋದಾ ಇಲ್ವಾ ಅದನ್ನೆಲ್ಲ ಮುಂಚೆನೆ ನಾವು ನೋಡಿರ್ತೀವಿ. ಅದನ್ನ ಪ್ರೀ ಅನಸ್ತೀಶಿಯಾ ಚೆಕಪ್ ಅಂತ ಸಹ ಹೇಳ್ತೀವಿ. ಅದು ಅರವಳಿಕೆ ತಜ್ಞರೇ ಹೋಗಿ ನೋಡಿ ಅವರು ಫಿಟ್ ಇದಾರ ಇಲ್ವಾ ಅಂತ ನೋಡ್ತಾರೆ. ಅದೆಲ್ಲ ನೋಡಿ ಕ್ಲಿಯರೆನ್ಸ್ ಆದ ನಂತರನೇ ಶಸ್ತ್ರಚಿಕಿತ್ಸೆ ಕೊಠಡಿ ಒಳಗೆ ಬರೋದು. ಯಾವುದೇ ರೋಗಿ ಬಂದ ತಕ್ಷಣ ಹಾಸ್ಪಿಟಲ್ ಗೇಟ್ ಇಂದ ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಈ ಬೆಡ್ ಮೇಲೆ ಯಾರು ಮಲಗಿದ್ದಾರೆ ಸರ್? ತುಂಬಾ ಜನ ನಮ್ಮ ರಾಜಕಾರಣಿಗಳಿರ್ಬೋದು ಅಥವಾ ಕೆಲವರು ಸಿನಿಮಾದಲ್ಲಿ ನಟಿಸಿರೋರು ಅಥವಾ ಈಗ ನಮ್ಮ ಸೀರಿಯಲ್ ಅಲ್ಲಿ ಮಾಡಿರೋರು ತುಂಬಾ ಜನರು ಬಂದು ನಮ್ಮ ಸೌಲಭ್ಯಗಳನ್ನ ಉಪಯೋಗಿಸಿದ್ದಾರೆ. ಹೆಸರುಗಳು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಬೆಡ್ಡಲ್ಲಿ ಆಕ್ಸಿಡೆಂಟ್ ಆಗಿ ಬೀದಿಲಿ ಬಿದ್ದವನಿಂದ ಹಿಡಿದು ಕೂಡ 100 ಕೋಟಿ 1000 ಕೋಟಿ ಒಡೆಯನು ಕೂಡ ಇದೇ ಹಾಸ್ಪಿಟಲ್ ಬಂದು ಬೆಡ್ ಆಪರೇಷನ್ ಮಾಡಿಸ್ಕೊಂಡು ಇವ್ರಗಳ ಕೈನಲ್ಲೇ ಬದುಕಿ ಹೋಗಿದ್ದಾರೆ. ಥ್ಯಾಂಕ್ಸ್ ಅನ್ನ ಹೇಳಿದರೆ, ಬಟ್ ಯಾರು ಹೆಸರು ಹೇಳೋದಿಲ್ಲ. ಹೌದು ಕರೆಕ್ಟ್. ನೀವು ಹೇಳಿದಂಗೆ ಸಿನಿಮಾದಲ್ಲಿ ಒಂದು ದೊಡ್ಡ ಮ್ಯೂಸಿಕ್ಗಳನ್ನ ಹಾಕಿ ಟೆನ್ಷನ್ಸ್ ಎಲ್ಲ ಬರ್ಸ್ತಾರೆ. ಇವತ್ತು ಆಪರೇಷನ್ ಅಂತಂದು ಹೆದರು ಬಿಡ್ತಾರೆ. ಏನಿಲ್ಲ ರೀ, ನಿಮಗೆ ಸಮಸ್ಯೆ ಇದೆಯಾ ಬಂದ್ಬಿಡಿ. ಫಸ್ಟು ನೋಡಿ ಆಪರೇಷನ್ ಥಿಯೇಟ್ರ್ ಹೇಗಿದೆ, ಆರಾಮಾಗಿ ನೀವು ಅರ್ಧ ಫಿಯರ್ ಬಿಟ್ಕೊಂಡು ಬನ್ನಿ, ಇಲ್ಲಿ ಖಂಡಿತವಲ್ಲೂ ವಾಸಿಯಾಗಿ ಹೋಗ್ತೀರಾ. ಫಸ್ಟ್ ಫಿಯರೇ ನಿಮಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಹಾಗೆ ಅರವಳಿಕೆ ತಜ್ಞರು ಅಂತ ಹೇಳಿದ್ರಿ, ಇದು ತುಂಬಾ ಸೂಕ್ಷ್ಮ. ಆಕ್ಚುಲಿ ಅರವಳಿಕೆ ಅನ್ನೋದು ಒಂದು ಸಣ್ಣ ಕಣನು ಕೂಡ ಹೆಚ್ಚು ಕಡಿಮೆ ಕೂಡ ಆಗಬಾರ್ದು. ಅಂತ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಅದು ಯಾಕೆ ಅಂತ ಹೇಳ್ತೀನಿ. ಈಗ ನಾವು ಯಾವುದೇ ಔಷಧಿ ಕೊಡಬೇಕಾದ್ರೂ, ಅವ್ರಿಗೆ ಪ್ರಜ್ಞೆ ತಪ್ಪಿಸ್ಬೇಕಾದ್ರು ಅಥವಾ ಅವ್ರಿಗೆ ಮರಗಟ್ಟಿಸುವಂಥ ಔಷಧಿ ಕೊಡಬೇಕಂದ್ರೂ ನಾವು ಅವರ ಒಂದು ವಯಸ್ಸು, ಅವರ ತೂಕ ಹಾಗೂ ಅವರಿಗೆ ಬೇರೆ ಯಾವ ರೋಗಗಳಿದೆ ಅದನ್ನೆಲ್ಲ ನಾವು ಗಮನಕ್ಕೆ ಇಟ್ಕೊಂಡು ಔಷಧಿನ ನಾವು ಡಿಸೈಡ್ ಮಾಡಬೇಕಾಗ್ತದೆ. ಇಂಥ ಔಷಧಿ ಕೊಡಬೇಕು, ಇಂಥ ಡೋಸ್ ಕೊಡಬೇಕು ಅಂತ ಇರ್ತದೆ. ಸೊ ಅದಕ್ಕೇನೆ ನಮಗೆ ಟ್ರೈನಿಂಗ್ ಇರ್ತದೆ, MD ಅನಸ್ತೀಶಿಯಾ ಅಂತ ಹೇಳ್ತೀವಿ. ಸೊ ಅದು MBBS ನಂತರ 3 ವರ್ಷ ಸತತವಾಗಿ ಟ್ರೈನಿಂಗ್ ಪಡಿಬೇಕು. ನಂತರನೇ ನಮಗೆ MD ಅನಸ್ತೀಶಿಯಾ ಅಂತ ಸರ್ಟಿಫಿಕೇಟ್ ಬರ್ತದೆ. ಅಂಥವ್ರು ಮಾತ್ರನೇ ಇದನ್ನು ಕೊಡುವಂತಕ್ಕೆ ಸಾಧ್ಯ. ಆಪರೇಷನ್ ಥಿಯೇಟರ್ ಒಳಗಡೆ ಇರುವಂಥದ್ದು ನಿಮಗೆ ನೇರವಾಗಿ ತೋರಿಸ್ತಿದ್ದೀವಿ. ರೈಟ್ ನ್ಯೂಸಲ್ಲಿ ಯಾವ ಮಾಧ್ಯಮಗಳು ಕೂಡ ಈ ಥರದಿಂದ ತೋರಿಸ್ತಾರೆ. ಯಾಕೆಂದರೆ
ನಮ್ಮ ಯುನೈಟೆಡ್ ಹಾಸ್ಪಿಟಲ್ನ ಹೇಗೆ ನಂಬಿ ಬರಬಹುದು ಅನ್ನೋದಕ್ಕೆ ಇದೊಂದು ಸ್ವಂತ ಉದಾಹರಣೆ. ಯಾಕೆಂದರೆ ನಮ್ಮ ಹಾಸ್ಪಿಟಲ್ ಈ ಥರ ಫೆಸಿಲಿಟೀಸ್ ಇದೆ ಸರ್. ನೀವು ಇಲ್ಲಿಗೆ ಬರ್ತಿದ್ದಂಗೆ ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ಒಳಗಡೆ ಬರ್ತಿದ್ದಂಗೆ ಎಲ್ಲ ಫ್ರೆಂಡ್ಲಿ ಇರುವಂಥ ಡಾಕ್ಟರ್ಗಳು, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ತಂದೆ ತಾಯಿಗಳು, ಇವರು ನನ್ನ ಮಕ್ಕಳು ಅನ್ನೋ ರೀತಿಯಲ್ಲಿ ಇಷ್ಟು ಜನ ಟೀಮ್ ರೆಡಿ ಮಾಡಿಕೊಂಡು ನಿಮ್ಗಳ ಜೀವ ಉಳಿಸೋದಕ್ಕೋಸ್ಕರನೇ ನಿಂತಿರುವಂಥವಂಥವ್ರು ನಮ್ಮನ್ನೇ ಒಳಗಡೆ ಬರೋದಕ್ಕೆ ತುಂಬ ಹೊತ್ತು ಕಾಯಿಸ್ತಾರೆ. ಯಾಕೆಂದರೆ ತುಂಬ ಶುಚಿಯಾಗಿರಬೇಕು ಅಂತ ನಿಟ್ಟಿನಲ್ಲಿ ಇದನ್ನು ನೇರವಾಗಿ ನಾವು ಕೊಡ್ತಿರೋಷ್ಟು ಎಷ್ಟು ನಂಬಿಕೆಯಿಂದ ಯುನೈಟೆಡ್ ಹಾಸ್ಪಿಟ್ಲಿಗೆ ಬರ್ಬೋದು ಅನ್ನೋಂಥ ಒಂದು ಉದಾಹರಣೆ ನಿಮಗೆ ಕೊಡ್ತಾ ಇರುವಂಥದ್ದು. ಹಾಗೆ ನಮಗೂ ಕೂಡ ಒಂದು ಪುಣ್ಯ ಏನಂದರೆ ಇಂಥ ಡಾಕ್ಟರ್ಗಳನ್ನ ನೇರವಾಗಿ ನಾನು ಮಾತಾಡಿಸ್ತಾ ಇದ್ರಿ, ಜನಗಳಿಗೆ ಈ ಸುದ್ದಿಗಳನ್ನು ಕೊಡ್ತಾ ಇದ್ದೀವಿ ಅಂತ. ಎಸ್, ಹಾಗೆ ಇಲ್ಲಿ ಇನ್ನೇನು ಹೇಳಕ್ಕೆ ಹೊಟ್ಟಿದ್ರಿ ನಮ್ಮ ಇನ್ನೊಂದು ವಿಷಯ, ಹಾಸ್ಪಿಟ್ಲ್ ಕೆಲವು ವ್ಯಕ್ತಿಗಳಿಗೆ ಇನ್ನೊಂದು ಅನುಮಾನ ಇರ್ಬೋದು, ನಾನು ಏನೋ ಆಪರೇಷನ್ಗೆ ಹೋಗ್ತಾ ಇದ್ದೀನಿ, ಅವ್ರು ಅದೇ ಆಪರೇಷನ್ ಮಾಡ್ತಾರಾ, ಅಥವಾ ಬೈ ಮಿಸ್ಟೇಕ್ ಬೇರೆ ಆಪರೇಷನ್ ಮಾಡ್ತಾರಾ, ಅಥವಾ ನಾನು ಬಲಗೈ ಆಪರೇಷನ್ ಹೋಗ್ತಾ ಇದ್ದೀನಿ ಎಡಗೈ ಮಾಡಿಬಿಡ್ತಾರ, ಆ ಥರ ಎಲ್ಲ ಅನುಮಾನಗಳು ಸಹ ಇರ್ಬೋದು. ಅದಕ್ಕೇನೆ ಆ ಸೇಫ್ಟಿಗೂ ಸಹ ಸೇಫ್ಟಿ ಚೆಕ್ ಲಿಸ್ಟ್ ಅಂತ ಇರ್ತದೆ, ಸರ್ಜಿಕಲ್ ಸೇಫ್ಟಿ ಚೆಕ್ ಲಿಸ್ಟ್. ಯಾವುದೇ ಒಬ್ಬ ವ್ಯಕ್ತಿ ಈ ಆಪರೇಷನ್ ಥಿಯೇಟರ್ ಬಂದ ಮೇಲೆ ಈ ಎಲ್ಲ ಚೆಕ್ ಲಿಸ್ಟ್ ಇರ್ತದೆ. ಅಂದ್ರೆ ಮೊದಲು ಅವ್ರ ಹೆಸರು ಕನ್ಫರ್ಮ್ ಮಾಡಬೇಕು, ಅವರೇ ಹೇಳಬೇಕು ನಿಮ್ಮ ಹೆಸರು ಏನಂತ ಕೇಳ್ತೀವಿ, ನಿಮ್ಮ ವಯಸ್ಸೇನು, ನಿಮಗೆ ಯಾವ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ನೀವು ಯಾವ ಶಸ್ತ್ರಚಿಕಿತ್ಸೆಗೆ ಬಂದಿದ್ದೀರಾ. ಈಗ ಫಾರ್ ಎಕ್ಸಾಂಪಲ್ ಅವ್ರ ಕಾಲೋ ಕೈಯೋ ಕಿವಿನೋ ಹೇಳಿದ್ರೆ ಅದು ಯಾವ ಕಡೆ ಆಪರೇಷನ್ ಆಗ್ತಿದೆ ಅಂತ ಎಲ್ಲ ಕನ್ಫರ್ಮೇಶನ್ ಇರ್ತದೆ. ಅಂಡ್ ಅವ್ರು ಯಾವ ಕಡೆ ಆಪರೇಷನ್ ಆಗ್ತಾರೆ ಆ ಕಡೆ ಮಾರ್ಕಿಂಗ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಅವ್ರು ಎಡಗೈ ಆಪರೇಷನ್ ಇದ್ರೆ ಅಲ್ಲಿ ಮಾರ್ಕಿಂಗ್ ಇರುತ್ತೆ, ಈ ಕೈಯಲ್ಲಿ ಆರೋ ಮಾರ್ಕ್ ಹಾಕಿ ಮಾರ್ಕ್ ಮಾಡಿರ್ತಾರೆ. ಸೊ ಈ ತರ ಎಲ್ಲ ಸೇಫ್ಟಿ ಚೆಕ್ ಲಿಸ್ಟ್ ಇರುತ್ತೆ. ನಾನು ನಿಮ್ಗೆ ಹೇಳ್ದಂಗೆ ಈಗ ಹೇಗೆ ನಾವು ವಿಮಾನ ನಿಲ್ದಾಣಕ್ಕೆ ಹೋದಾಗ ನಮ್ಗೆ ಫಸ್ಟ್ ಟಿಕೆಟ್ ನೋಡಿಸ್ಬೇಕು, ಮಲ್ಟಿಪಲ್ ಲೆವೆಲ್ ಚೆಕ್ ಇದ್ದಂಗೆ ಆಸ್ಪತ್ರೆಯಲ್ಲೂ ಸಹ ಶಸ್ತ್ರಚಿಕಿತ್ಸೆಗೆ ಎಸ್ಪೆಷಲಿ ಅದೇ ರೀತಿಯಾಗಿ ಇರ್ತದೆ. ಸೊ ಯಾರು ಆ ವಿಷಯಕ್ಕೂ ಸಹ ಹೆದರಿಕೆ ಇರೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಈಗ ಪೇಷಂಟ್ ಹೋಗ್ಬಿಡ್ತಾರೆ ಸರ್, ಬೇಗ ಬೇಗ ಮಾಡಿ ಅಂತ ಅನ್ನೋದಿಲ್ಲ, ಆ ಪ್ರೊಸೀಜರ್ ಮುಗಿಸ್ಕೊಂಡೇ ಆಪರೇಷನ್ ಮಾಡಬೇಕಾಗಿರುವಂಥದ್ದು. ಒಳಗಡೆ ಬರ್ತಿದ್ದ ಹಾಗೇನೆ ಸೊ ನೆಕ್ಸ್ಟ್ ನಿಮ್ದು ಪ್ರೊಸೀಜರ್ ಹೇಗೆ ಶುರು ಆಗುತ್ತೆ, ಪೇಷಂಟ್ಗಳು ಬಂದ್ರು ಅಂತ ಇಟ್ಕೊಳ್ಳಿ, ಡೋರ್ ಓಪನ್ ಆಯ್ತು, ಪೇಷಂಟ್ಗಳು ಬಂದ್ರು, ನೆಕ್ಸ್ಟ್ ಪ್ರೊಸೀಜರ್. ಈಗೆಲ್ಲ ರೋಗಿಗಳಿಗೂ ನಾವು ನಡ್ಸ್ಕೊಂಡು ಕರ್ಕೊಂಡ್ ಬರೋದಿಲ್ಲ, ಯಾಕೆಂದ್ರೆ ಅವರು ನಡಿಬೇಕಾದ್ರೂ ಸಹ ಬೀಳೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಅವ್ರಿಗೆ ಹೆದರಿಕೆ ಇರ್ಬೋದು, ಅಥವಾ ಬೇರೆ ಏನೋ ರೀಸನ್ಸ್ ಗಳಿಂದ ಅವ್ರಿಗೆ ನಡೆಯಕ್ಕೆ ಸಾಧ್ಯನೂ ಇಲ್ಲದೆ ಇರ್ಬೋದು. ಆ ರೀತಿಗೆ ಎಲ್ಲ ಪೇಷಂಟ್ ಬೆಡ್ ಅಂತ ಸ್ಪೆಸಿಫಿಕ್ ಇರ್ತದೆ, ಅದರಲ್ಲೇ ಕೆಳಗಡೆ ಎಲ್ಲ ರೆಡಿಯಾಗಿ ನಿಮ್ಗೆಲ್ಲ ಕೋಟೇಟ್ ಮಾಡ್ತಾರೆ ಅವಾಗ, ಆಯ್ತಾ ಪೇಷಂಟ್ಗಳು ಬಂದಿದ್ದಾರೆ ರೆಡಿಯಾಗಿ ಅಂತ. ಸೊ ಆ ಬೆಡ್ ಅಲ್ಲೇ ಶಿಫ್ಟ್ ಮಾಡಿ, ಬೆಡ್ ಇಂದ ಬೆಡ್ ಶಿಫ್ಟ್, ಎಲ್ಲೂ ಪೇಷಂಟ್ ಕೆಳಗೆ ಇಳಿಯುವಂಥದ್ದು ಇರೋದಿಲ್ಲ ಫಾರ್ ದ ಪೇಷಂಟ್ ಸೇಫ್ಟಿ. ಆ ರೀತಿಯಾಗಿ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ ನಂತರ ಈ ಸರ್ಜಿಕಲ್ ಲಿಸ್ಟ್ ಶುರು ಮಾಡ್ತಾರೆ, ಎಲ್ಲ ಕನ್ಫರ್ಮೇಶನ್ ಮಾಡಿ ನಂತರ ಈ ಎಲ್ಲ ಉಪಕರಣಗಳು ಎಲ್ಲ ಈ ಆಕ್ಸಿಜನ್ ಚೆಕ್ ಮಾಡೋದಿರ್ಬೋದು, BP ಚೆಕ್ ಮಾಡೋದು, ಅದೆಲ್ಲ ಪೇಷಂಟ್ಗೆ ಕನೆಕ್ಟ್ ಆಗ್ತದೆ. ಆಮೇಲೆ ಎಲ್ಲ ರೀಡಿಂಗ್ಸ್ ತಗೋತೀವಿ, ನಾರ್ಮಲ್ ಇದೆಯಾ ಇಲ್ಲ ಇದರಲ್ಲಿ ಬರುತ್ತೆ. ಅದಾದ್ಮೇಲೆ ನಮ್ಮ ಪ್ರೊಸೀಜರ್ನ ನಾವು ಸ್ಟಾರ್ಟ್. AC ಇರುತ್ತದೆ, ಪೇಷಂಟ್ ಇದ್ರೆ ವಾರ್ಮರ್ ಇದೆ, ಶಿವರಿಂಗ್ ಆ ಥರ ಏನು ಸ್ಟಾರ್ಟ್ ಆದರೆ ಇಮಿಡಿಯೇಟ್ ವಾರ್ಮರ್ ಪ್ರೊಟೆಕ್ಷನ್ ಇದೆ. ಓಕೆ, ಅದೇ ಇದರಲ್ಲಿ ಬೀಟ್ ಟು ಬೀಟ್ ನಮಗೆ ಎಷ್ಟು ಉದಾಹರಣೆಗೆ ಅವ್ರಿಗೆ BP ಇರುತ್ತೆ, ಶುಗರ್ ಹೈ ಲೆವೆಲ್ ಇರುತ್ತೆ, ಬರ್ತದೆ. ಸೊ ಫಾರ್ ಎಕ್ಸಾಂಪಲ್ ಇದು ಹಾಕಿದಾಗ ಉದಾಹರಣೆಗೆ ಈಗ ಒಂದು ಉಪಕರಣ ನನ್ನ ಬೆರಳಿಗೆ ಹಾಕಿದ್ದೀನಿ, ಇದರಲ್ಲೇ ನಮಗೆ ಮಲ್ಟಿಪಲ್ ರೀಡಿಂಗ್ಸ್, ಆಕ್ಸಿಜನ್ ಕಾನ್ಸಂಟ್ರೇಷನ್ ಇರ್ಬೋದು, ನಮ್ಮ ಹಾರ್ಟ್ ರೇಟ್ ಇರ್ಬೋದು, ಈ ಥರ ಮಲ್ಟಿಪಲ್ ವ್ಯಾಲ್ಯೂಸ್ ಒಂದರಲ್ಲೇ ಇದೆ. ಅದೇ ರೀತಿ ತುಂಬ ಉಪಕರಣಗಳಿದ್ದಾವೆ, ಅದು ಸರ್ಜರಿ ಟು ಸರ್ಜರಿ ಡಿಪೆಂಡ್ ಆಗ್ತದೆ. ನಾವು ಯಾವ್ದು ಯೂಸ್ ಮಾಡಬೇಕು ಯಾವ್ದು ಯೂಸ್ ಮಾಡಬಾರ್ದು ಅಂತ ನೋಡಿ ಪೇಷಂಟ್ ಟು ಪೇಷಂಟ್ ಡಿಸೈಡ್ ಮಾಡಿ ನಾವು ಅದನ್ನು ಉಪಯೋಗಿಸ್ತೇವೆ. ಓಕೆ, ಸೊ ಈಗ ನೇರವಾಗಿ ನಮ್ಮ ರೈಟ್ ನ್ಯೂಸ್ ವೀಕ್ಷಕರಿಗೆ ಹಾಗೆ ಪೇಷಂಟ್ಗಳಿಗೆ ಫಸ್ಟ್ ಆಫ್ ಆಲ್ ಈಗ ಯುನೈಟೆಡ್ ಹಾಸ್ಪಿಟಲ್ಲು ಎಷ್ಟು ನಂಬಿಕೆ ಉಳ್ಳಂಥದ್ದು ಅನ್ನೋದಕ್ಕೆ ನೇರವಾಗಿ ಏನು ಹೇಳ್ತೀರಿ? ಸೊ ಎಲ್ಲ ವೀಕ್ಷಕರಿಗೂ ಏನು ಹೇಳಕ್ಕೆ ಬರ್ತೀನಂದರೆ, ನಮ್ಮ ಯುನೈಟೆಡ್ ಆಸ್ಪತ್ರೆ ಜಯನಗರದಲ್ಲಿ ಯಾವುದೇ ರೀತಿಯ ರೋಗ ಇರಬಹುದು, ತಾವು ನಂಬಿಕೆ ಇಟ್ಕೊಂಡು ಶಸ್ತ್ರಚಿಕಿತ್ಸೆ ಇರ್ಬೋದು ಅಥವಾ ಬೇರೆ ಯಾವುದೋ ರೋಗ ಚಿಕಿತ್ಸೆ ಇರ್ಬೋದು, ಖಂಡಿತ ಬರ್ಬೋದು. ಯಾಕೆಂದರೆ ನೀವು ನೋಡೋ ರೀತಿಯಲ್ಲಿ ಈಗ ನಮ್ಮಲ್ಲಿ ಎಲ್ಲ ಅತ್ಯಾಧುನಿಕ ಉಪಕರಣಗಳು ಲಭ್ಯವಿದೆ, ಹಾಗೂ ಎಲ್ಲ ಸಿಬ್ಬಂದಿಗಳು, ವೈದ್ಯರಿರ್ಬೋದು, ಇತರೆ ಸಿಬ್ಬಂದಿ ಇರ್ಬೋದು, ಎಲ್ಲರೂ ತುಂಬ ಅನುಭವಿಗಳು, ಹಾಗೂ ಎಲ್ಲ ರೋಗಿಗಳಿಗೂ ಒಳ್ಳೆಯದಾಗಿ ಹೋಗಿದ್ದಾರೆ, ಎಲ್ಲರೂ ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ಆ ರೀತಿಯಿಂದಾಗಿ ನೀವು ಎಲ್ಲರೂ ನಂಬಿಕೆ ಇಟ್ಟು ಬರ್ಬೋದಂತ ನನ್ನ. ಇಲ್ಲಿ 3 ಶಿಫ್ಟಲ್ಲೂ ಕೂಡ ಕೆಲಸ ಆಗುತ್ತೆ. ಹೌದು, 24 ಗಂಟೆ ಸ್ಟಾಫ್ ರೊಟೇಷನ್ ಅಲ್ಲಿ ಇರ್ತಾರೆ, ಡಾಕ್ಟರ್ಗಳು, ಅರವಳಿಕೆ ತಜ್ಞರು ಎಲ್ಲರೂ ಇರ್ತಾರೆ. ಓಕೆ ಓಕೆ, ಒಂದೊಂದು ಕೇಸಿಗೆ ಇಷ್ಟು ಜನಂದ ಅಲೌಟ್ ಮಾಡಿರ್ತಾರೆ. ನಮಗೆ 3 OTs ಇದೆ, ಎಲ್ಲ OTಲೂ ಕೇಸ್ ನಡೀತಾ ಇರುತ್ತೆ, ಅಲೌಟ್ ಮಾಡಿರ್ತೀವಿ. ಆ ಸ್ಟಾಫ್ ಅಲ್ಲಿ ಅರೈವಲ್ ಆಗಿ ಆ ಪೇಷಂಟ್ ಕೇರ್ ಫುಲ್ ಇದು ಮಾಡ್ತಾರೆ. ಈಚ್ ಆ್ಯಂಡ್ ಎವ್ರಿಥಿಂಗ್ ಐಟಮು ಡಿಸ್ಪೋಸಬಲ್ ಅಂತ ಯೂಸ್ ಮಾಡ್ತೀವಿ. ಎಸ್ ಮೇಡಮ್. ಓಕೆ, ಡಿಸ್ಪೋಸಬಲ್ ಇದೆ ನಮಗೆ, ಇದನ್ನೇ ಯೂಸ್ ಮಾಡ್ತಾ ಇರೋದು. ಓಕೆ, ಇದು ಓಪನ್ ಮಾಡಿ ಆ ಕೈ ವಾಶ್ ಮಾಡಿ ಬರ್ತಾರಲ್ಲ ಅವರದ್ದು
ಕರೆಕ್ಟಾಗಿ ಇದು ಮಾಡಿ ಡಾಕ್ಟರ್ಗಳಿಗೆ ಸಹಿತ ಕೊಟ್ಟು ಓಕೆ ಸ್ಟೆರಿಲಿಟಿ ಮೇಂಟೈನ್ ಮಾಡ್ತಾರೆ. ಮತ್ತೆ Okay. ಪೇಷಂಟ್ ಹಿಸ್ಟ್ರಿ ಎಲ್ಲ ಈ ಬೋರ್ಡಲ್ಲಿ ಇರ್ತದೆ. Okay. ಏನೇನು ಯೂಸ್ ಮಾಡ್ತಾರೆ, ಟೈಮಿಂಗು, ಎಸ್ ಸೊ ಈಗ ಯಾವುದು ರಾತ್ರಿ ಹೊತ್ತಲ್ಲಿ ಬೆಳಗಿನ ಜಾವ 3 ಗಂಟೆಲಿ ಏನೋ ತೊಂದರೆ ಆಯಿತು ಅಂದರೆ ಅವಲ್ಲೂ ಕೂಡ ಡಾಕ್ಟರ್ಗಳು ಇರ್ತಾರೆ. ಎಸ್ ಆಲ್ರೆಡಿ ಬರ್ತಾ ಇರ್ತಾರೆ. ಬರ್ತಾನೆ ಇರ್ತಾರೆ ಆ್ಯಕ್ಚುಲಿ. ಎಸ್ ಸಡನ್ ಒಂದೊಂದು ಕೇಸುಗಳು 12 o'clock, midnight, 1 o'clock ಅರೈವಲ್ ಇರ್ತೀವಿ. ಎಸ್ ನೋಡಿ, ಯಾವ ಮಾಧ್ಯಮದವರು ಕೂಡ ಆಪರೇಷನ್ ಥಿಯೇಟರ್ ಒಳಗಡೆ ಒಂದು ಶೂಟ್ ಮಾಡೋದಕ್ಕೆ ಯಾರನ್ನು ಕೂಡ ಅಲೋ ಮಾಡಲ್ಲ ಆ್ಯಕ್ಚುಲಿ. ಆದರೆ ನಾವು ಒಳಗಡೆ ಬಂದು ಅಲೋ ಮಾಡಿದ್ದಾರೆ ಅಂದರೆ ಈ ಒಂದು ಹಾಸ್ಪಿಟಲ್ನ ಎಷ್ಟು ಮಟ್ಟಿಗೆ ನಂಬೋದು ಅನ್ನೋಂಥದ್ದು. ಎಸ್, ಸತ್ಯವಾಗಲೂ ಕೂಡ ಯುನೈಟೆಡ್ ಹಾಸ್ಪಿಟಲ್ ಏನಿದೆ ಅದು ಜನಗಳಿಗೋಸ್ಕರ ಇರುವಂಥದ್ದು. ನೀವು ಆಪ್ರೇಷನ್ ಅಂತಂದರೆ ತುಂಬ ಭಯ ಪಡ್ತೀರಾ, ಭಯ ಪಡೋ ಅವಶ್ಯಕತೆನೇ ಇಲ್ಲ. ಸುಮ್ಮನೆ ಆರಾಮಾಗಿ ನೀವು ಆಪ್ರೇಷನ್ ಆಗಬೇಕು, ನೀವು ಬನ್ನಿ. ನೋಡಿ, ಸಿಂಪಲ್ ಆಗಿದೆ ಅಷ್ಟೇ. ಎಲ್ಲ ತಜ್ಞರು ಕೂಡ ಇದ್ದಾರೆ ಈ ಹಾಸ್ಪಿಟ್ಲಲ್ಲಿ. ಹಾಗೆ ಅಂತ ಬೇರೆ ಬೇರೆ ಯಾವ ಡಾಕ್ಟರ್ಗಳು ತೊಗೊಳ್ಳಲ್ಲ. ಅವ್ರ ಎಜುಕೇಷನ್ ನೋಡಿ, ಅವ್ರ ಸರ್ವಿಸ್ಗಳನ್ನು ನೋಡಿ, ಜನಗಳ ಜೀವ ಉಳಿಸೋದಕ್ಕೆ ಪಣ ತೊಟ್ಟಂಥ ಡಾಕ್ಟರ್ಗಳು ಮಾತ್ರ ಇಲ್ಲಿರುವಂಥದ್ದು. ಇವತ್ತು ಯಂಗ್ ಏಜಲ್ಲೂ ಕೂಡ ಇವ್ರ ಕೈಯಲ್ಲಿ ಎಷ್ಟೋ ಆಪರೇಷನ್ಗಳಾಗಿವೆ, ಎಷ್ಟೋ ಜೀವಗಳು ಉಳಿಸಿದ್ದಾರೆ. ಸೊ ನಿಮಗೆ ತುಂಬ ಒಂದು ಕಷ್ಟ ಆಗಿರುವಂಥದ್ದು, ತುಂಬ ಚಾಲೆಂಜಸ್ ಆಗಿರುವಂಥದ್ದು, ಅದು ಮುಗಿದ ಮೇಲೆ ಈಸಿಯಾಗಿ ಆ ಪೇಷಂಟ್ ಆಚೆ ಹೋದಾಗ ನಿಮ್ಗೆ ಹೇಳಿದ್ದೇನು? ಸೊ ಒಂಚೂರು ಹೇಳಿ. ಸೊ ಉದಾಹರಣೆಗೆ ಒಂದು 2 ತಿಂಗಳ ಹಿಂದೆ ಒಂದು ಸುಮಾರು 15-16 ವರ್ಷ ಹುಡುಗ ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕಿಲ್ಲ, ಬಿದ್ದು ತಲೆಗೆ ಏಟು ಬಿದ್ದು ಅಲ್ಲಿ ಹೆಬ್ಬಗಟ್ಟಾಗಿ ಅವರಿಗೆ ಪ್ರಜ್ಞೆ ತಪ್ಪಿ ಅವರು ಬಂದಿದ್ರು ನ್ಯೂರೋ ಸರ್ಜರಿಗೆ ಅಂತ ಹೇಳಿ. ಸೊ ಆವಾಗ ಇಮಿಡಿಯೇಟ್ ಆಗಿ ಅವರ ತಂದೆ ತಾಯಿಗೆ ಹೇಳಿ ಏನು ಪ್ರೊಸೀಜರ್ ಮಾಡ್ತಿದೀವಿ, ಹೇಗಾಗುತ್ತೆ ಅಂತ ಹೇಳಿ ಮಲ್ನತ್ತೆ ತಗೊಂಡು ನಮ್ಮಲ್ಲಿ ನೋಡಿದ್ರೆ ನ್ಯೂರೋ ಮೈಕ್ರೋಸ್ಕೋಪ್ ಅಂತಿದೆ. ಓಕೆ, ಇದು ಮೈಕ್ರೋಸ್ಕೋಪಿಕ್ ನ್ಯೂರೋ ಸರ್ಜಿಕಲ್ ಪ್ರೊಸೀಜರ್ಸ್ ಅಂತ ಹೇಳ್ತಾರೆ. ಓಕೆ, ಇದು ಮೈಕ್ರೋಸ್ಕೋಪ್ ಅದು ಕೂಡ ಸ್ಟೆರೈಲ್ ಇರ್ಬೇಕು. ಇನ್ಫೆಕ್ಷನ್ ಆಗ್ಬಾರ್ದಂತ ಅದು ಕವರ್ ಇರುತ್ತೆ. ಇದು ಟಿವಿಲಿ ಬರುತ್ತೆ, ಅಂದ್ರೆ ಬೇರೆಯವರು ಸಹ ನೋಡೋದಕ್ಕೆ. ಅದು ಏನು ಆಪರೇಷನ್ ಮಾಡ್ತಿದ್ದಾರೆ, ಬ್ರೈನ್ ಆಪರೇಷನ್ ಮಾಡ್ತಿರೋದು ಅಲ್ಲಿ ಟಿವಿಲಿ ಬರುತ್ತೆ ಸಹ, ಅವರು ರೆಕಾರ್ಡಿಂಗ್ ಸಹ ಮಾಡ್ಬೋದು. ಆ ತರ ಸೌಲಭ್ಯ ಇದೆ. ಯಾಕಂದ್ರೆ ಆಪರೇಷನ್ ಮುಗಿದ ನಂತರ ಅವ್ರ ಮನೆಯವರಿಗೆ ತೋರ್ಸೋದಕ್ಕಾಗ್ಲಿ ಎಲ್ಲದಕ್ಕೂ ಉಪಯೋಗ ಆಗುವಂಥದ್ದು. ಸೊ ಆ ರೀತಿಯಲ್ಲಿ ಆ ಹುಡುಗ ಆಪರೇಷನ್ ಆದ್ಮೇಲೆ ಎಚ್ಚರ ಬಂತು, ಚೆನ್ನಾಗಿ ಮಾತಾಡೋದು ಶುರು ಮಾಡ್ದ, ಫಿಸಿಯೋಥೆರಪಿ ಎಲ್ಲ ಶುರು ಮಾಡಿ ಓಡಾಡೋಕ್ಕೆಲ್ಲ ಶುರು ಮಾಡ್ದ. ಸೊ ಈ ರೀತಿ ನಮ್ಗೆ ನೋಡಿದಾಗ ತುಂಬ ಖುಷಿ ಆಗಿದೆ. ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲಿ ಈ ಥರ ಆಗಿ ತಂದೆ ತಾಯಿಗೂ ಸಹ ತುಂಬ ಕಷ್ಟ ಆಗುತ್ತೆ ಮಕ್ಕಳನ್ನ ನೋಡೋದಕ್ಕೆ. ಸೊ ಅಂಥ ವ್ಯಕ್ತಿಗಳು ತುಂಬ ಸೀರಿಯಸ್ ಆಗಿ ಬಂದು ಚೆನ್ನಾಗಿ ಹೋದಾಗ ನಮಗೂ ಸಹ ನಾವು ಮಾಡೋ ಕೆಲಸದ ಮೇಲೆ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಓಕೆ, ನಾವು ಮಾಡ್ತಾ ಇರೋದು ಏನೋ ಉಪಯೋಗ ಆಗ್ತಿದೆ ಜನಕ್ಕೆ ಅಂತ. ಓಕೆ. ಸೊ ಆ ರೀತಿ ದಿನೇ ದಿನ ಒಂದೊಂದು ಹೊಸ ಅನುಭವ ಇರ್ತದೆ. ಎಲ್ಲ ಆಪರೇಷನ್ಗಳು ಒಂದೇ ಥರ ಇರಲ್ಲ, ಎಲ್ಲ ರೋಗಿಗಳು ಎಲ್ಲವೂ ಚಾಲೆಂಜಸ್, ಆದ್ರೂ ಎಲ್ಲವೂ ಕೂಡ ಸಾಧ್ಯನೇ. ಹೌದೌದು. ನಾವು ಸುಮಾರು ಒಂದಿನಕ್ಕೆ 6ರಿಂದ 8 ಸರ್ಜರೀಸ್, ಮೇಜರ್ ಸರ್ಜರೀಸ್ ನಡೀತದೆ. ಅಂದರೆ ನ್ಯೂರೋ ಸರ್ಜರಿ ಇರ್ಬೋದು, ಆರ್ಥೋಪೆಡಿಕ್ ಸರ್ಜರಿ ಇರ್ಬೋದು, ಯೂರಾಲಜಿ ಇರ್ಬೋದು, ಪ್ಲಾಸ್ಟಿಕ್ ಸರ್ಜರಿ ಇರ್ಬೋದು, ಈ ಥರ ವಿವಿಧ ಸರ್ಜರಿಗಳು ನಡೀತಾ ಇರುತ್ತೆ. ಸೊ ಆಪರೇಷನ್ ನಂತರ ಈಗ ಅವರಿಗೆ ತೀವ್ರ ನಿಗಾ ಘಟಕ ಅಂದರೆ ICU ಸೌಲಭ್ಯಗಳು ಸಹ ನಮ್ಮಲ್ಲಿದೆ. ಇದು ರೈಟ್ ನ್ಯೂಸ್.